ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಓಕೆ, ನಾನು ಈ ಗಿಡ ತೋರಿಸ್ತೀನಿ. ಇದೊಂದು ಗಿಡ ತೋರಿಸ್ತೀನಿ ನಾನು. ಈ ಗಿಡ ಬಂದ್ಬಿಟ್ಟು ಭೃಂಗರಾಜ ಅಂತ, ಕೇಶರಾಜ ಅಂತಲೂ ಅಂತೀವಿ. ಈ ಕೂದಲುದು ಆಯಿಲ್ ಮಾಡ್ತಾರಲ್ವ, ಅದರಲ್ಲೆಲ್ಲ ಇದನ್ನು ಉಪಯೋಗಿಸ್ತಾರೆ. ಈ ಗಿಡ ಬಂದ್ಬಿಟ್ಟು ಇದರಲ್ಲಿ ಎಲ್ಲನೂ ಉಪಯೋಗಿಸ್ಬೋದು. ಎಲೆ ಆಗಲಿ, ಹೂವಾಗಲಿ, ಇದರದ್ದು ಕಾಯಿ ಚಿಕ್ಕದಾಗಿದೆ, ಅದನ್ನು ಬೇರು, ಅದರದ್ದು ಸ್ಟೆಮ್ಸ್ ಎಲ್ಲನೂ ಉಪಯೋಗಿಸ್ತಾರೆ. ಇದು ನನಗೆ ನನ್ನ ಪಾಟಲ್ಲಿ ಇದು ಹೆಂಗೆ ಬಂದು ಸೇರ್ಕೊಂತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಈ ಗಿಡನ ಹುಡ್ಕೊಂಡು ನಮ್ಮ ಪಕ್ಕದ ಪಾರ್ಕಲ್ಲೆಲ್ಲ ಅಲ್ದಾಡ್ತಾ ಇದ್ದೆ ಒನ್ಸ್ ಅಪಾನ್ ಎ ಟೈಮ್. ಏಕೆಂದರೆ ನಾನು ನನ್ನ ಮಕ್ಕಳಿಗೆ ತಲೆಗೆ ಹಾಕುವ ಎಣ್ಣೆನ ನಾನೇ ಮನೇಲೇ ಮಾಡ್ಕೊತೀನಿ. ಅದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಅಂದರೆ ಲೈಕ್ ಕಾಯಿಸುವಾಗ ಇದ್ರ ಜೊತೆಗೆ ಸುಮಾರು ಸಾಮಾನುಗಳನ್ನ ಹಾಕ್ತಾರೆ. ಅದನ್ನು ನಾನು ಮಾಡ್ತೇನೆ. ಅದು ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ ಏನೇನು ಹಾಕ್ತೇನೆ ಅಂತ. ಸೊ ಅದ್ರ ಜೊತೆಗೆ ಇದನ್ನ ಹಾಕ್ಲಿಕ್ಕೆ ನಾನು ನಮ್ಮ ಪಕ್ಕದ ಪಾರ್ಕಲ್ಲೆಲ್ಲ ಹೋಗಿ ಅಲ್ದಾಡ್ತಾ ಇದ್ದೆ ಈ ಗಿಡನ ಹುಡ್ಕೊಂಡು. ಇದು ಹೆಂಗೆ ನನ್ನ ಪಾಟಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತೋ ಗೊತ್ತಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ ಇದು ಒಣಗಿದ್ರೂ, ಟಚ್ ವುಡ್ ಆಗದೆ ಇರಲಿ, ಇದು ಒಣಗಿದ್ರೂ ಮತ್ತೆ ಇದೊಂದು ಪಾಟಲ್ಲಿ ಇದು ಬೆಳೀತಾನೆ ಇದೆ. ಮೋಸ್ಟ್ಲಿ ಇದ್ರ ಬೀಜ ಬಿದ್ದುಬಿಟ್ಟು ಬರ್ತಾ ಇದೆ ಅಂದ್ಕೊತೀನಿ. ಆ್ಯಕ್ಚುಲಿ ನಾನು ಇದ್ರದ್ದು ಬೀಜನ ಎತ್ತಿಟ್ಟು ಬೇರೆ ಪಾಟ್ಗಳಿಗೆಲ್ಲ ಹಾಕಿದ್ದೀನಿ, ಬಟ್ ಅದು ಯಾವುದೂ ಬರಲಿಲ್ಲ. ಆದರೆ ಇದೇ ಪಾಟಲ್ಲಿ ಅದ್ರ ಬೀಜ ತಾನಾಗೇ ಬಿದ್ದು ಅದೇ ಮೊಳಕೆ ಹೊಡಿತಾ ಇದೆ. ಸೊ ನಾನು ಇದು ಹಿಂಗೆ ಒಣಗ್ಲಿಕ್ಕೆ ಬಿಡ್ತೀನಿ, ಗಿಡದ ಮೇಲೇ ಒಣಗಿಸ್ತೀನಿ. ಒಣಗಿ ಆದಮೇಲೆ ಇದನ್ನು ನಾನು ಎತ್ತಿ ಇಟ್ಬಿಟ್ಟು ಮಕ್ಕಳಿಗೆ ನಾನು ಆಯಿಲ್ ಮನೇಲೇ ಮಾಡ್ಕೊಳ್ಳುವಾಗ ಅದನ್ನು ಉಪಯೋಗಿಸ್ತೀನಿ. ಸೊ ಅದ್ರದ್ದು ಬೀಜನ ಎಲ್ಲನೂ ನಾನು ಎತ್ತಿ ಇಟ್ಕೊತೀನಿ, ಒಂದೂ ನಾನು ವೇಸ್ಟ್ ಮಾಡಲ್ಲ. ತುಂಬ ಒಳ್ಳೆಯದು ಅಂತಾರೆ. ಇತ್ತೀಚಿನ ದಿನಗಳಲ್ಲೆಲ್ಲ ನಮ್ಗಳಿಗೆ ಕೂದಲು ಬಂದ್ಬಿಟ್ಟು ತುಂಬ ಬೇಗನೆ ಗ್ರೇ ಆಗುತ್ತೆ. ಸೊ ಅದಕ್ಕೆ ಇದನ್ನು ನನ್ನ ಮಕ್ಕಳಿಗೆ, ನನಗೂ ಆ ಥರ ಆಗ್ತಾಯಿದೆ. ಸೊ ನನ್ನ ಮಕ್ಕಳಿಗೆ ಆ ಥರ ಆಗದೇ ಇರಲಿ ಅಂತ ನಾನು ಮನೇಲೇ ಎಣ್ಣೆ ಕಾಯಿಸೋದ್ರಿಂದ ಅದ್ರ ಜೊತೆಗೆ ಇವನ್ನೆಲ್ಲ ನಾನು ಬಳಸ್ತೀನಿ. ಸೊ ನಾನು ಪ್ರೋಸೆಸ್ ಯಾವ ಥರ ನಾನು ಎಣ್ಣೆ ಕಾಯಿಸ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಈಗ ನಾವು ಈ ಎಣ್ಣೆ ತಯಾರು ಮಾಡಲಿಕ್ಕೆ ಏನೇನೆಲ್ಲ ಉಪಯೋಗಿಸ್ತೀನಿ ಅಂತ ತೋರಿಸ್ತೇನೆ ನಾನು. ಇದು ಬಂದ್ಬಿಟ್ಟು ದಾಸವಾಳದ್ದು ಎಲೆ ಇದೆ, ಹೂ ಇದೆ, ಒಣಗಿಸಿರೋದು. ಇದು ಬಂದ್ಬಿಟ್ಟು ಭೃಂಗರಾಜ, ನನ್ನ ಮೇಲೆ ಆವಾಗಲೇ ತೋರಿಸಿದ್ನಲ್ಲ ಅದು ಭೃಂಗರಾಜ ಒಣಗಿರೋದು. ಇದು ಗಿಡದಲ್ಲೇ ಒಣಗಿರೋದು. ನಾನು ಹೇಳ್ದಂಗೆ ಇದ್ರದ್ದು ಬೇರು ಸಮೇತ ಹಾಗೆ ಎಲ್ಲ ಎತ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಣ್ಣ ಈರುಳ್ಳಿ ಒಂದು ಒಂದೂವರೆ ಹಿಡಿಯಷ್ಟು ನಾನು ತಗೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡು ಇಟ್ಕೊಬೇಕು. ಆಮೇಲೆ ಇದು ಬಂದ್ಬಿಟ್ಟು ಮೆಹಂದಿ ಸೊಪ್ಪು, ಇದು ಬಂದ್ಬಿಟ್ಟು ಕರಿಬೇವು ನಾನು ಲೈಟಾಗಿ ಒಣಗಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೆಲ್ಲಿಕಾಯಿ ಪುಡಿ. ನೆಲ್ಲಿಕಾಯಿನ ನಾನು ಕಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೇಮ್, ಇದು ಭೃಂಗರಾಜದ್ದು ಬೀಜ. ಅದು ಒಣಗಿದ್ರೆ ಅದು ಈ ಥರ ಇರುತ್ತೆ ನೋಡಿ, ಕಾಣಿಸುತ್ತೆ ಅಂದ್ಕೊತೀನಿ. ನೋಡಿ ಈ ಥರ ಇರುತ್ತೆ. ಏನೊಳ್ಳೆ ಅಗಸೆ ಬೀಜದ ಥರ ಇರುತ್ತೆ, ಬಟ್ ತೀರಾ ಚಿಕ್ಕದಾಗಿ, ಅಗಸೆ ಬೀಜದಷ್ಟು ದೊಡ್ಡದಿಲ್ಲ, ತೀರಾ ಚಿಕ್ಕದಿರುತ್ತೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ತುಂಬ ಒಳ್ಳೆಯದು, ತಂಪಾಗುತ್ತೆ. ಮೆಹಂದಿ ಸೊಪ್ಪು ಕೂಡ ತಂಪೆ. ಸೊ ಇವನ್ನ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಜೊತೆಗೆ ಆಲೋವೆರಾ ಇಟ್ಕೊಂಡಿದ್ದೀನಿ, 1 ಅಂಟು ಆಲೋವೆರಾ ಇಟ್ಕೊಂಡಿದ್ದೀನಿ. ಜೊತೆಗೆ ಕೊಬ್ಬರಿ ಎಣ್ಣೆ 1 ಲೀಟರ್ ಆಗುವಷ್ಟು. ಇವೆಲ್ಲನೂ ನಾನಿವಾಗ ಹೇಳ್ಬೇಕಂದ್ರೆ, ಇದು ದಾಸವಾಳ ಹೂವು ಎಲೆ, ಆಮೇಲೆ ಕರಿಬೇವು, ಇವನ್ನ ನಾನು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ, ಬಿಸಿಲಿಗೆ ಹಾಕಿಲ್ಲ. ಹಂಗಂತಾರೆ ಬಿಸಿಲಿಗೆ ಹಾಕಿ ಒಣಗಿಸ್ಬಾರ್ದು ಅಂತ. ಸೊ ನಾನು ಅದು ಮನೆ ಒಳಗಡೆ ಇಟ್ಕೊಂಡೆ, ಸುಮ್ಮನೆ ಹಾಗೆ ಬಿಟ್ಟಿದ್ದೆ, ಅದು ಹಂಗೆ ಒಣಗಿದೆ. ಇದರಲ್ಲೆಲ್ಲ ಒಂದು ಖುಷಿ ಕೊಡೋ ವಿಷಯ ಏನಂದರೆ, ನಾನು ಈ ಆಲೋವೆರಾ, ಮೆಹಂದಿ ಸೊಪ್ಪು, ಕರಿಬೇವು, ಭೃಂಗರಾಜ ಇವೆಲ್ಲವೂ ನಾನೇ ಬೆಳೆದಿರೋದು. ನನ್ನದೇ ಗಾರ್ಡನಲ್ಲೇ ಆಗಿರೋದು, ನನ್ನ ಪಾಟಲ್ಲೇ ನಾನೇ ಬೆಳ್ಕೊಂಡಿರೋದು. ಸೊ ಅದೊಂಥರ ಖುಷಿ ಕೊಡುತ್ತೆ. ನಮ್ಮದನ್ನೇ ನಾವು ಬೆಳೆಸಿರೋದನ್ನೇ ಉಪಯೋಗಿಸುವಾಗ ಅದೇನೋ ಒಂಥರ ಖುಷಿ ಕೊಡುತ್ತೆ. ಜೊತೆಗೆ ಇದು ದಾಸವಾಳ ಬಂದ್ಬಿಟ್ಟು ನಾನು ಊರಿಂದ ಎತ್ಕೊಬಂದಿದ್ದೆ. ಒಂದು ಸಲ ಊರಿಗೆ ಹೋದಾಗ ನಾನು ತಗೊಬಂದು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ಇವೆಲ್ಲನೂ ಜೊತೆಗೆ ಹಾಕ್ಬಿಟ್ಟು ನಾವು ಇವಾಗ ಎಣ್ಣೆನ ಕಾಯಿಸ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಈ ಸಣ್ಣ ಈರುಳ್ಳಿ, ಆಮೇಲೆ ಆಲೋವೆರಾ, ಆಮೇಲೆ ಮೆಹಂದಿ ಸೊಪ್ಪು ಇವಿಷ್ಟನ್ನು ನಾನು ಕುಟಾಣಿ ಸಹಾಯದಿಂದ ನಾನು ಜಜ್ಕೊಂಡಾದಮೇಲೆ ಇದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕಿ, ಪ್ಯಾನ್ ಅಂದರೆ ಕಬ್ಬಿಣದಿದ್ದರೆ ಉಪಯೋಗಿಸೋದು ತುಂಬ ಒಳ್ಳೆಯದು. ನಾನ್ ಸ್ಟಿಕ್ಕಿಂತ ಕಬ್ಬಿಣದ್ದು ಉಪಯೋಗಿಸೋದು ತುಂಬ ಒಳ್ಳೆಯದು. ಸೊ ನನ್ನ ಹತ್ರ ಕಬ್ಬಿಣ ಇದೆ, ನಾನು ಅದರಲ್ಲೇ ಕಾಯಿಸೋದು ಎಣ್ಣೆನ. ಸೊ ನಾನು ಇವನ್ನೆಲ್ಲ ಜಜ್ಕೊಂಡು ಎತ್ಕೊಬರ್ತೀನಿ ಇವಾಗ 1 ನಿಮಿಷ. ಆಮೇಲೆ ಏನಂದರೆ, ಇದು ಆಲೋವೆರಾ ನೋಡಿ ನಾನು ಇವಾಗ ತಾನೇ ಕಟ್ ಮಾಡಿದ್ದೀನಿ.
ಇದ್ರದ್ದು ಈ ಯೆಲ್ಲೋ ಕಲರ್ ಒಂಥರ ರಸ ಬರುತ್ತೆ ನೋಡಿ, ಅದು ಹೋಗಬೇಕು. ಹೋದ್ಮೇಲೆ ಅದನ್ನು ಕಟ್ ಮಾಡಿ, ಅದು ತೀರಾ ಹೋದ್ರೇ ಇಲ್ಲ ಅದೊಂಥರ ಚೆನ್ನಾಗಿರಲ್ಲ ಉಪಯೋಗಿಸೋದು ಅಂತಾರೆ. ಸೊ ಅದಕ್ಕೆ ಅದನ್ನು ಅದು ಹೋದ ನಂತರನೇ ನಾವು ಕಟ್ ಮಾಡಿ ಅದನ್ನು ಜಜ್ಜೋದು. ಸೊ ಇವನ್ನೆಲ್ಲ ಜಜ್ಕೊಂಡು ಎತ್ಕೊಬರ್ತೀನಿ ಒಂದು ನಿಮಿಷ. ಓಕೆ, ಇವೆಲ್ಲನ ನಾನು ಬಂದಿರೋದು ಪ್ಯಾನ್ಗೆ ಹಾಕ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ನಾವು ಕೊಬ್ಬರಿ ಎಣ್ಣೆನ ಬೆರೆಸೋಣ. ನಾನು 1 ಲೀಟ್ರಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. 1 ಲೀಟ್ರಿಗಿಂತಲೂ ಹೆಚ್ಚು, 1.25 ಲೀಟ್ರಷ್ಟು ನಾನು ಹಾಕ್ಕೊಟ್ಟಿದ್ದೇನೆ. ಸರಿ, ಇವನ್ನ ಇವಾಗ ನಾವು ಕಡಿಮೆ ಉರಿನಲ್ಲಿ ಇಟ್ಟು ಕುದಿಸ್ಕೊಬೇಕು. ಅದು ಕುದಿಬೇಕು, ಚೆನ್ನಾಗಿ ಕುದಿದ ನಂತರ ಇದ್ರದ್ದು ರಸ ಎಲ್ಲ ಎಣ್ಣೆಗೆ ಇಳಿಬೇಕು. ಆನಂತರನೇ ಇದು ಆಯಿತು ಅಂತ ನಾವು ಕನ್ಸಿಡರ್ ಮಾಡೋದು. ಓಕೆ, ಇವಾಗ ನಾವು ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಚಿದ್ದೀವಿ ಸಾರಿ. ಅದನ್ನು ಇವಾಗ ಫುಲ್ ಉರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಫುಲ್ ಉರಿನಲ್ಲಿ ಇಟ್ಬಿಡಬೇಕು. ಆಮೇಲೆ ಕಡಿಮೆ ಉರಿನಲ್ಲೇ ಅದನ್ನು ಫುಲ್ಲು ಕುದಿಯಲು ಇಟ್ಬಿಡಬೇಕು. ಆಗಲೇ ಬೆಂಗಳೂರಲ್ಲಿ ಚಳಿ ಸ್ಟಾರ್ಟ್ ಆಗಿಬಿಟ್ಟು ವಿಪರೀತ ಗಾಳಿಗೆ ಯಾವ ಥರ ಆಗುತ್ತೆ ಅಂದರೆ, ನಮ್ಮದು ಇಲ್ಲೇ ವಿಂಡೋ ಇರೋದ್ರಿಂದ ಹಂಗೂ ಒಂದು ವಿಂಡೋ ಮುಚ್ಚಿದ್ದೀನಿ. ಈ ಒಂದು ವಿಪರೀತ ಗಾಳಿಗೆ ನಮ್ಮ ಸ್ಟವ್ನೇ ಆರೋಗುತ್ತೆ, ಸ್ಟೇಬಲ್ ಆಗಿ ಇರೋದೇ ಇಲ್ಲ. ಅದರಲ್ಲೂ ಸಿಮ್ಮಲ್ಲೆಲ್ಲ ಹಾಕಿದ್ರಂತೂ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಬರೋ ಅಷ್ಟರಲ್ಲಿ ಸ್ಟವ್ ಆರೋಗಿರುತ್ತೆ. ಸೊ ನೋಡ್ತಾನೇ ಇರಬೇಕು, ವಿಪರೀತ ಚಳಿನೂ ಜೊತೆಗೆ. ಓಕೆ, ಎಣ್ಣೆ ಜಸ್ಟ್ ಕಾಯ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಥರ ಬಬಲ್ಸ್ ಬರ್ತಾಯಿದೆ, ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡಿ, ಬಬಲ್ಸ್ ಬರ್ತಾಯಿದೆ. ಇವಾಗ ನಾವು ಸಿಮ್ಮಲ್ಲಿ ಹಾಕ್ಬಿಡೋಣ. ಸಿಮ್ಮಲ್ಲೇ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಏನು ಪರಿಮಳ ಅಂತೀರ, ಓಹೋ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ. ನಾವಿವಾಗ ಅಂಗಡಿಯಿಂದ ತಗೊಳ್ಳೋ ಆಯಿಲ್ಗಳಿಗೆಲ್ಲ ಫ್ರೇಗ್ರೆನ್ಸ್ ಯೂಸ್ ಮಾಡ್ತಾರೆ ಅವರು. ಸೊ ಇದು ನಮ್ಮದು ನ್ಯಾಚುರಲ್, ನಾವೇ ಮನೇಲಿ ಮಾಡ್ಕೊಳ್ಳೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗೀಗ ನಂದು ಆರೋಗ್ಯ ಸಮಸ್ಯೆಯಿಂದ ನನಗೆ ಕೂದಲು ವಾಲ್ಯೂಮ್ ತುಂಬ ಕಡಿಮೆ ಇದೆ. ಸೊ ನನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು ಅಂತ, ನಂದು ಬೇರೆ ಬಿಡಿ ಆರೋಗ್ಯ ಸಮಸ್ಯೆ ಅದು. ಈ ಒಂದು ನನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು ಅಂತ ನಾನೇ ಇದನ್ನು ತಯಾರು ಮಾಡ್ತೀನಿ ಯಾವಾಗಲೂ ಮನೆಯಲ್ಲಿ. ಬಟ್ ಇದ್ರದ್ದು ಫ್ರೇಗ್ರೆನ್ಸು, ಓ ಮೈ ಗಾಡ್, ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ. ಮನೆ ತುಂಬ ಇದೇ ಸ್ಮೆಲ್ ಇದೆ. ಅದು ಪರ್ಟಿಕ್ಯುಲರ್ ಆಗಿ ಏನರದ್ದು ಸ್ಮೆಲ್ಲು ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ಇದನ್ನು ಇನ್ನೂ ಕಾದಿದೆ. ನಮಗಿವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡಿ ನಾವು ನಮ್ಮದೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ತಣ್ಣಗಾಗಲಿ ಫಿಲ್ಟ್ರ್ ಮಾಡೋಣ ಅಂತ ಇಟ್ಟರೆ ಇದು ಪೂರ್ತಿ ಗಟ್ಟಿಯಾಗೋಯ್ತು, ಅಷ್ಟೊಂದು ಚಳಿ. ತಿರ್ಗಾ ಇದನ್ನ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ತಿರ್ಗಾ ಅದು ತಣ್ಣಗಾಗಬೇಕು. ಐ ಡೋಂಟ್ ನೋ, ತಿರ್ಗಾ ಗಟ್ಟಿಯಾಗುತ್ತೋ ಗೊತ್ತಿಲ್ಲ. ತಿರ್ಗಾ ನಾವು ಅದನ್ನು ತಣ್ಣಗೆ ಕಾಯಿಸಿ ತಿರ್ಗಾ ತಣ್ಣಗೆ ಮಾಡಿ ಹಾಕೋಣ, ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡೋಣ, ನೋಡೋಣ ಏನಾಗುತ್ತೋ ಅಂತ. ನೋಡಿ ಫ್ರೆಂಡ್ಸ್, ನಮ್ಮದು ಆಯಿಲ್ ರೆಡಿಯಾಗಿದೆ. ಒಂಥರ ಡಾರ್ಕ್ ಗ್ರೀನ್ ಕಲರ್ ಇದೆ ನೋಡಿ, ಡಾರ್ಕ್ ಗ್ರೀನ್ ಕಲರ್ ಇದೆ. ವಾವ್, ಅದ್ರದ್ದು ಪರಿಮಳ ಅಂತೂ ನನಗೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಅಷ್ಟೊಂದು ಚೆನ್ನಾಗಿದೆ. ಮನೆ ತುಂಬ ಅದೇ ಸ್ಮೆಲ್ ಬರ್ತಾಯಿದೆ, ನ್ಯಾಚುರಲ್ ಸ್ಮೆಲ್ಲು, ಏನು ಫ್ರೇಗ್ರೆನ್ಸ್ ಇಲ್ಲ, ಏನೂ ಇಲ್ಲ, ನ್ಯಾಚುರಲ್ ಸ್ಮೆಲ್ಲು. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಗೊತ್ತಲ್ವ, ಇತ್ತೀಚಿನ ದಿನಗಳಲ್ಲಿ ಇದೇನು ಗ್ರೇ ಹೇರ್ ಫಾಲು ಅತಿಯಾಗಿರುತ್ತೆ. ಇದು ನನ್ನ ಮಗಂದು ಹೇರ್ ಬಂದ್ಬಿಟ್ಟು ತುಂಬ ರಫ್ ಆಗಿತ್ತು, ಇವಾಗ ಸ್ಮೂತ್ ಆಗಿದೆ ಅಂತ ಇಲ್ಲ, ಬಟ್ ಚೇಂಜಸ್ ಇದೆ. ಇದರಲ್ಲಿ ಆಲೋವೆರಾ, ಮೆಹಂದಿ, ಮೆಂತ್ಯ ಎಲ್ಲ ಇರೋದ್ರಿಂದ ಸ್ಮೂತ್ ಆಗ್ತಾ ಇದೆ. ಮುಂದಕ್ಕೆ ಫುಲ್ ಸ್ಮೂತ್ ಆಗ್ಬೋದೇನೋ ಅಂತ ನಂಬಿದ್ದೀನಿ. ಬಟ್ ಅಷ್ಟೇ ಇವತ್ತಿನ ವಿಡಿಯೋ. ಟ್ರೈ ಮಾಡಿ ನೋಡಿ ಎಲ್ಲರೂ, ಇದೆಲ್ಲ ಸುಲಭವಾಗಿ ಎಲ್ಲನೂ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಎಲ್ರೂ. ಥ್ಯಾಂಕ್ ಯು.